ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಕೊಲ್ಹಾಪುರದ ಪಂಚಗಂಗಾ ನದಿ ಒಳಹರಿಯುವ ಪ್ರಮಾಣ ಹೆಚ್ಚಳ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮುಂದುವರೆದಿದೆ. ಕೊಲ್ಹಾಪುರದ ಪಂಚಗಂಗಾ ನದಿ ಒಳಹರಿಯುವ ಪ್ರಮಾಣ ಹೆಚ್ಚಳ ಆಗಿರೋದು ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಆಗಿದೆ. ಮುಳುಗಡೆಗೊಂಡ ಸೇತುವೆ ಮೇಲೆ ವಾಹನಗಳ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಕೊಲ್ಹಾಪುರ ಜಿಲ್ಲಾಡಳಿತದಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಕೃಷ್ಣಾ ನದಿ ಒಳಹರಿವು ಹೆಚ್ಚಳ ಆಗಿರೋದು ನದಿ ಪಾತ್ರದ ಗ್ರಾಮಗಳಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಕಳೆದ ಒಂದೆರಡು ವರ್ಷಗಳ ಹಿಂದೆ ನಾವು ಗಮನಿಸಿದ್ವಿ, ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಪ್ರವಾಹ ಆಗಿತ್ತು. ನೆನಪಿದ್ರೆ ಸಿಕ್ಕಾಪಟ್ಟೆ ಪ್ರವಾಹ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಜನ ಒದ್ದಾಡ್ತಾ ಇದ್ರು. ಇಡೀ ರಾಜ್ಯದ ಜನ ಮಮ್ಮಲ ಮರಗಿದಂಥ ಸ್ಥಿತಿಯನ್ನು ನಾವು ಗಮನಿಸಿದ್ದೀವಿ. ಆ ಒಂದು ವಾತಾವರಣವನ್ನ ಯಾಕೆ ಅಂತ ಅಂದ್ರೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಆಗಿ ಅದು ಬೆಳಗಾವಿ ಅಥವಾ ಚಿಕ್ಕೋಡಿ ಈ ಭಾಗದಲ್ಲಿ ಇರುವಂಥ ನದಿಗಳಲ್ಲಿ ನೀರಿನ ಮಟ್ಟ ಬಹಳಷ್ಟಿತ್ತು, ಹೆಚ್ಚಾಗಿತ್ತು ಹರಿವು. ಇದರ ಪರಿಣಾಮ ಎಲ್ಲ ಕಡೆಯೂ ಕೂಡ ಪ್ರವಾಹ ಉಂಟಾಗಿತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ. ಕೊಲ್ಹಾಪುರದ ಪಂಚಗಂಗಾ ನದಿ ಒಳಹರಿಯುವ ಪ್ರಮಾಣ ಈಗ ಹೆಚ್ಚಳ ಆಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆದ ಪರಿಣಾಮ ಕೊಲ್ಹಾಪುರದ ಪಂಚಗಂಗಾ ನದಿ ಒಳಹರಿಯುವ ಪ್ರಮಾಣ ಹೆಚ್ಚಳ ಆಗಿರೋದು ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಆಗಿದೆ. ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೆ ಮುಳುಗಡೆಗೊಂಡಂಥ ಸೇತುವೆ ಮೇಲೆ ವಾಹನಗಳ ಸಂಚಾರ ಮಾಡಂಗಿಲ್ಲ ಅಂತ ಕೂಡ ಸೂಚನೆಯನ್ನ ನೀಡಲಾಗಿದೆ.